ಗಾಂಜಾ ವಿಚಾರಕ್ಕಾಗಿ ಕಿಮ್ಸ್ ಆಸ್ಪತ್ರೆಯಲ್ಲೇ ಚಾಕು ಇರಿತದ ಘಟನೆಗೆ ಸಂಬಂಧಿಸಿದಂತೆ ವಿದ್ಯಾನಗರ ಪೊಲೀಸ್ ಠಾಣೆಯ ಪೊಲೀಸರು 7 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಹುಬ್ಬಳ್ಳಿಯ ಕಸಾಬಾಪೇಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸೈಯದ್ ಹಸನ್ ನಾಯಕ್ ಮತ್ತು ಹಜರೇಸಾಬ ಎಂಬ ವ್ಯಕ್ತಿಗಳು ಪರಸ್ಪರ ಜಗಳ ಮಾಡಿಕೊಂಡಿದ್ದರ ಬಗ್ಗೆ ಕಸಾಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರು ಪ್ರಕರಣಗಳು ದಾಖಲಾಗಿದ್ದು, ಹಲ್ಲೆ ಆಗಿದ್ದ ವ್ಯಕ್ತಿಗಳು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ವೇಳೆ ಸೈಯದ್ ಎಂಬಾತನಿಗೆ ಹಸನ್ ನಾಯಕ್ ಎಂಬಾತನು ತನ್ನ ಸಹಚರರನ್ನ ಕರೆದುಕೊಂಡು ಬಂದು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಾಕು ಇರಿದು ಸ್ಥಳದಿಂದ ಪರಾರಿಯಾಗಿದ್ರು. ನಾವು ಕೆಲಸ ಮಾಡ್ತಿದ್ವಿ, ಏನು ಮಾಡ್ತೀವಿ ಯಾರು KMC ಬಂದು ಒಳಗೆ ಹೊಡ್ತಾರೆ. ಈಗ ಅಲ್ಲಿ ಹೊಡೆದಿದ್ರಿ ಅವನಿಗೆ, ಇಲ್ಲಿ ಬಟ್ಟಿಗೆ ಚಾಕು ಹಾಕಿ ಹೋಗಿದ್ರೆ ಅವ ಹಿಡ್ದ. ಆಮೇಲೆ ಬ್ಯಾಡ ಬಾಪ ನೀನು ಹೊಡ್ಯಾಕತ್ತ ಅಂತ ಒಬ್ಬರಿಗೆ ಕರ್ಕೊಂಡ್ಬಂದ. ಈ ಮತ್ತು ಸೈಯದ್ಗೆ ಚಾಕು ಹಾಕ್ಯಾರ ಅಲ್ಲೇ ಆಗಿತ್ತು. ಇಬ್ರಾಂಪುರ ಇಲ್ಲಿ ಒಳಗೆ ಹೊಡೆದಾರ್ರಿ. ಮಂದಿ ಹೆಂಗ್ ಶಕ್ತಿ ಇರ್ತೈತ್ರಿ ಒಳಗೆ, ಎಲ್ಲ ಇಲ್ಲಿ ನಿಂತಾರ್ರಿ, ಯಾರು ಮುಂದೆ ಬಂದಿಲ್ಲ. ಏನ್ ಹಂಗ ಹೊಡೆದ್ರೆ ಏನ್ ಮಾಡ್ಬೇಕ್ರಿ ಹಂಗ ಹೇಳಾಕತ್ತಾರ ಇವ್ರು ಎಲ್ಲ ಸಗಣಿ. ಆಮೇಲೆ ಪೊಲೀಸ್ ಬಂದಾರಲ್ಲ, ಎಲ್ಲರೂ ಹೋದ್ರ. ಈ ಘಟನೆ ಸಂಬಂಧಪಟ್ಟಂತೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ವಿದ್ಯಾನಗರ ಪೊಲೀಸ್ ಠಾಣೆಯ ಪೊಲೀಸರು ಒಟ್ಟು 7 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಸೋನು ಪಠಾಣ್, ಅಫ್ತಾಬ್ ಪಠಾಣ್, ಹಸನ್ ನಾಯಕ್, ಅಲ್ತಾಫ್ ಧಾರವಾಡ, ಮಲಿಕ್ ರಿಹಾನಾ ತಾಡಪತ್ರಿ, ಖಾಜಾ ದಾದೇಸೂರ, ಇಬ್ರಾಹಿಂ ಆಜಾನ್ ಸೌದಾಗರ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಹೆಡೆಮುರಿ ಕಟ್ಟಿದ್ದಾರೆ. ಇಲ್ಲ ಸರ್, ಈಗ 3ನೇ ಸಲ ಟೈಮ್ ಮಾಡಿದ್ದೀವಿ ಸರ್. ಮೂರನೇ ಸಲ ಮಾಡಿದ್ದೀವಿ ಸರ್. ಜೀವನ ವರದಿ ರಾಜು ಮುದುಗಲ್, ಇಂಡಿಯನ್ ಪೊಲೀಸ್ ಟಿವಿ, ಹುಬ್ಬಳ್ಳಿ.